ಹಲೋ, ಹಾಯ್! ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ, ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಒಂದು ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ, ಕೆಲವೊಬ್ಬರು ಮಸಾಲೆ ಎಲ್ಲ ಹಾಕಿಬಿಟ್ಟು ರುಬ್ಬಿಬಿಟ್ಟು ಮಾಡ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ. ಸೊ, ನಾನು 2-3 ಸಲ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಬಂದಿದೆ. ಹಾಗೆ ನಿಮಗೂ ತೋರಿಸೋಣ, ನಿಮಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ತುಂಬ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ, ಬನ್ನಿ ನಿಮಗೂ ತೋರಿಸ್ತೀನಿ ಏನೇನು ಬೇಕು ಎಲ್ಲ ಐಟಮ್ ತೋರಿಸ್ತೀನಿ ನಿಮಗೂ. ಸೊ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ಸೊ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ, ಹೇಗೆ ಮಾಡ್ತಾ ಇದ್ದೀನಿ ಅಂತ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ, ಮೊದಲಿಗೆ ನಾನು ಒಂದು ಕುಕ್ಕರ್ ಇಡ್ತಾ ಇದ್ದೀನಿ. ಓಕೆನಾ, ಇದು ಒಂಚೂರು ಬಿಸಿ ಬಿಡೋಣ. ಒಂಚೂರು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಓಕೆನಾ, ಈಗ ಅದಕ್ಕೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಒಂದು ನಿಮಿಷ ನೋಡಿ, ತುಪ್ಪ ಇದು ಬಂದುಬಿಟ್ಟು ನಮ್ಮ ಊರ ತುಪ್ಪ ಇದು. ಸೊ, ತುಂಬ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನು ನಾನು ಇವಾಗ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಓಕೆ, ಸೊ ಇವಾಗ ಎಣ್ಣೆ ಕ್ಲೀನಾಗಿ ಬಿಸಿ ಆಗೋ ಗಂಟ ವೆಯ್ಟ್ ಮಾಡ್ತೀನಿ. ಸೊ, ಎಣ್ಣೆ ತುಪ್ಪ ಹಾಕಿದ್ದೀನಲ್ವಾ, ತೋರಿಸ್ತೀನಿ ನಿಮಗೆ ನೋಡಿ. ಸೊ, ಅದು ಬಿಸಿ ಆಗೋಕ್ಕೆ ಬಿಡೋಣ. ಈಗ ಅದಕ್ಕೆ ನಾನು ಕೆಲವೊಂದು ಐಟಮ್ಗಳನ್ನ ಆ್ಯಡ್ ಮಾಡ್ತೀನಿ ನೋಡಿ. ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ಇದಕ್ಕೆ ನಾನು ನೋಡಿ ಚಕ್ಕೆ, ಲವಂಗ, ಮೆಣಸು, ಮರಾಠಿ ಮೊಗ್ಗು ಅವೆಲ್ಲನೂ ಹಾಕ್ತಾಯಿದ್ದೀನಿ. ಇವಾಗ ನಾನು 2 ಪಲಾವ್ ಎಲೆನೂ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೆ ಆವಾಗಲೇ. ಸೊ, ಹಾಗಾಗಿ ಅದೇ ಸೌಟಲ್ಲಿ ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ, ಇವಾಗ ಇದಕ್ಕೆ ನಾನು ನೋಡಿ ತರಕಾರಿ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಕೊತ್ತಂಬರಿ, ಟೊಮಟೊ. ಇವಾಗ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ, ಈರುಳ್ಳಿ ಜೊತೆಗೆ ಬಟಾಣಿ ನೈಟೇ ನೀರಲ್ಲಿ ನೆನೆಯಿಟ್ಟಿದ್ದೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಇವೆರಡನ್ನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಸೊ ನೀವು ಈ ಥರ ಒಂದು ಸಲ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಇವಾಗ ಈರುಳ್ಳಿ ಬಟಾಣಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಕ್ಯಾರೆಟು ಮತ್ತು ಬೀನ್ಸ್ ಎರಡನ್ನೂ ಹಾಕ್ತೀನಿ ನೋಡಿ. ಕ್ಯಾರೆಟು, ಬೀನ್ಸ್ ಎರಡನ್ನೂ ಈ ಥರ ಹಾಕ್ತೀನಿ. ಹಾಗೆ ಟೊಮೊಟೊನ ಕೂಡ ಹಾಕ್ತೀನಿ. ಇವಾಗ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ತುಪ್ಪದಲ್ಲಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಆ ತುಪ್ಪ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ನನಗೆ ಸ್ಮೆಲ್ ಗಮ್ ಅಂತ ಬರ್ತಾಯಿದೆ ಗೊತ್ತಾ. ಈಗ ಇದಕ್ಕೆ ನಾನು ಒಂಚೂರು ಉಪ್ಪನ್ನ ಆ್ಯಡ್ ಮಾಡ್ತೀನಿ, ಒಂದು ಸ್ವಲ್ಪ. ಯಾಕೆ ಅಂತಂದರೆ ಕ್ಯಾಮ್ರಾ ಉಪ್ಪನ್ನ ನಾನು ಏನಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ತರಕಾರಿಗಳಿಗೆಲ್ಲ ಉಪ್ಪು ಹಿಡೀಲಿ ಅಂತ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ವಾವ್, ಏನು ಸಖತ್ತಾಗಿ ಸ್ಮೆಲ್ ಬರ್ತಾಯಿದೆ ಗೊತ್ತಾ. ತುಪ್ಪ, ಊರಿನ ತುಪ್ಪ ಇದು. ನಾನು ಇಲ್ಲಿ ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತೊಗೊಳೋದಿಲ್ಲ. ಯಾಕೆಂದರೆ ಇವಾಗೆಲ್ಲ ತುಂಬ ಕೆಮಿಕಲ್ಲು, ಕಲಬೆರಕೆ ಹಾಗೆ ಆಗಿರುತ್ತೆ ತುಪ್ಪದಲ್ಲಿ. ಸೊ, ಊರ ತುಪ್ಪ ಬಟ್ ಇಲ್ಲಿ ಬೆಂಗಳೂರಿರೋ ತುಪ್ಪ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ನಾನು ಬೆಂಗಳೂರಲ್ಲಿ ತುಪ್ಪ ತೊಗೊಳೋದಕ್ಕೆ ಹೋಗೋದೇ ಇಲ್ಲ. ಊರ ಕಡೆ ನಮ್ಮ ಅಕ್ಕಂಗೆ ಯಾರಿಗಾರು ಹೇಳಿದ್ರೆ
ಅವರು ಕೊಟ್ಟು ಕಳಿಸ್ತಾರೆ. ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಒಂಚೂರು ನಮ್ಮ ಊರಲ್ಲಿರೋ ಖಾರನ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಊರಿಂದ ತೊಗೊಂಬಂದಿರುವಂತಹ ಖಾರ, ಇದಕ್ಕೆ ನಾವು ಕರಿ ಖಾರ ಅಂತಲೂ ಕರಿತೀನಿ, ಇಲ್ಲ ಮಸಾಲೆ ಖಾರ ಅಂತಲೂ ಕರಿತೀನಿ. ನೋಡಿ ಎಷ್ಟು ಖಾಲಿ ಆಗಿಬಿಟ್ಟಿದೆ, ಇದು ಫುಲ್ ತುಂಬ್ಕೊಂಡ್ಬಿಟ್ಟಿತ್ತು, ಬಟ್ ಈಗೆಲ್ಲ ಖಾಲಿ ಆಗಿಬಿಟ್ಟೈತೆ. ಅಷ್ಟು ಒಳ್ಳೇದಿದು, ಯಾಕಂದರೆ ನಾವು ಮನೆಯಲ್ಲೇ ಮಾಡಿರುವಂಥದ್ದು, ಅಂದರೆ ಊರ ಕಡೆಯಲ್ಲೇ ಮನೆಯಲ್ಲೇ ಮಾಡಿರುವಂಥ ಖಾರ ಇದು. ಇದಕ್ಕೆ ಏನೇನು ಮಸಾಲೆಗಳಿದ್ದಾವೆ ಎಲ್ಲನೂ ಹಾಕ್ಬಿಟ್ಟು ಈ ಒಂದು ಖಾರನ ರೆಡಿ ಮಾಡಿದ್ದಾರೆ. ನೋಡಿ ನನಗೆ ಎಷ್ಟು ಖಾರ ಬೇಕೋ ನಾನು ಅಷ್ಟು ತಕ್ಕನಂಗೆ ಖಾರ ಹಾಕೋತಾ ಇದ್ದೀನಿ. ಸೊ ನಾವೆಲ್ಲ ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ. ಸೊ ನೋಡಿ ಇದು ಕರಿ ಖಾರ ಹಾಕ್ಕೊಂಡೆ. ಇದು ಒಂದು ಮಸಾಲೆ ಇದ್ದರೆ ಸಾಕು, ಯಾವ ಮಸಾಲೆನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ಪಲಾವ್ ಮಸಾಲೆ ಆಗಿರ್ಬೋದು, ಆ ಥರ ಹಾಕೋತಾರಲ್ವ, ಸೊ ಆ ಥರ ಏನೋ ಹಾಕೋ ಅವಶ್ಯಕತೆ ಇರೋದಿಲ್ಲ, ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದನ್ನು ಅಷ್ಟೇ, ಕೆಂಪು ಖಾರನೂ ಅಷ್ಟೇ ನಾನು ಮನೆಯಲ್ಲೇ ಮಾಡಿಸ್ಕೊಂಡಿರೋಂಥದ್ದು, ಸಿಕ್ಕಾಪಟ್ಟೆ ಖಾರ ಇದೆ. ಇದು ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ. ನಂಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರನ ಆ್ಯಡ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಧನಿಯಾ ಪೌಡ್ರು ಆ ಪೌಡ್ರು ಎಲ್ಲ ಹಾಕೋದಕ್ಕೆ ಹೋಗಲ್ಲ, ಎರಡೇ ಖಾರ ನಾನು ಹಾಕೋದು. ಈಗ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಬಿಡ್ತೀನಿ, ಮಿಕ್ಸ್ ಮಾಡಿಬಿಟ್ಟು. ನನ್ನ ಕ್ಯಾಮ್ರಾ ಒಂಚೂರು ನೋಡಿ ಏನು ಸಖತ್ತ ಕಲರ್ ಕಾಣ್ತಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಒಂಚೂರು ತರಕಾರಿ ಒಂದು ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಒಂದು 2 ನಿಮಿಷ ಈ ಥರ ಮುಚ್ಚಿ ಇಡ್ತೀನಿ. ಸೊ ಇವಾಗ ನಾನು ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನಾನು 3 ಜನಕ್ಕೆ ಮಾಡ್ತಾ ಇರೋದು. ಸೊ ನಾನು 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ, ಅಂದರೆ 1.5 ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ನೀವು ಅಕ್ಕಿ ತೊಗೊಂಡು ನೀವು ಮಾಡ್ಬೋದು. ಸೊ ನೀವು ಬೇಕಾದರೆ ಪಲಾವ್ ಬಿರಿಯಾನಿ ಅವು ಮಸಾಲೆಗಳನ್ನ ನೀವು ಹಾಕ್ಬೋದು, ಬಟ್ ನನಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಊರಿಂದ ಮಸಾಲೆ ಖಾರನೇ ತೊಗೊಂಡಿದ್ನಲ್ವ. ಸೊ ಅದು ಎಲ್ಲ ಅದರಲ್ಲೇ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಅವು ಯಾವುದೂ ಯೂಸ್ ಮಾಡಿಲ್ಲ. ನೋಡಿ ಇವಾಗ ಚೆನ್ನಾಗಿ ಉರಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡುತ್ತೆ, ಆ ಫ್ಲೇವರ್ ಎಲ್ಲ ಇರುತ್ತಲ್ವ, ಸಕ್ಕತ್ತಾಗಿರುತ್ತೆ. ಹಾಗಾಗಿ ನೋಡಿ ಎಣ್ಣೆ ಏನು ಸಕ್ಕತ್ತಾಗಿ ಬಿಟ್ಕೊಂಡಿದೆ ಅಂತ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ ಹೆಂಗೆ ಚೆನ್ನಾಗಿ ಬಿಟ್ಕೊಂಡೈತೆ ಅಂತ ಅಲ್ವಾ. ಸೊ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಒಂದು ವೀಡಿಯೋನ ಮಾಡ್ತಾ ಇರೋದು ನೋಡಿ. ವಾವ್ ನೋಡಿ, ಆವಾಗ ಹಿಂಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ಕೆಳಗಡೆ ಒತ್ತೋಗ್ಬಿಡುತ್ತೆ. ಒಂದು ಸ್ವಲ್ಪ ತವೆ ಹಿಡ್ದೈತೆ ಇವಾಗ ನಮ್ಮದು. ಏನಿದೆ ಈಗ ಇದಿಷ್ಟ ಆಯ್ತು ಅಲ್ವಾ. ಇವಾಗ ಇದಕ್ಕೆ ನಾನು ಒಂಚೂರು ಕೊತ್ತಂಬರಿನ ಇವಾಗೇ ಹಾಕ್ತಾಯಿದ್ದೀನಿ ನೋಡಿ. ಕೊತ್ತಂಬರಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಇದಕ್ಕೆ ಈ ರೈಸ್ನ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ನಾನು ಮುಂಚೆನೇ. ಇದು ನನ್ನ ರೈಸ್ ಬಂದ್ಬಿಟ್ಟು ನಾರ್ಮಲ್ ರೈಸ್, ಅಂದರೆ ಬಾಸುಮತಿ ಥರನೇ, ಬಟ್ ಇದು ಪುಡಿ ರೈಸ್ ಬರುತ್ತಲ್ವ, ಆ ರೈಸ್ ಹೆಸರು ಗೊತ್ತಾಗ್ತಿಲ್ಲ ನನಗೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ನಾನಿವಾಗ 1.5 ಗ್ಲಾಸ್ ತೊಗೊಂಡಿದ್ನಲ್ವ, 1.5 ಗ್ಲಾಸ್ಗೆ 3 ಗ್ಲಾಸ್ ನೀರು ತೊಗೋಬೇಕಿತ್ತು, ಬಟ್ ಈ ರೈಸಿಗೆ ಒಂದು ಅರ್ಧ ಕಪ್ ಕಮ್ಮಿನೇ ಇಕ್ಬೇಕು. ಸೊ ಹಾಗಾಗಿ ನಾನು 2.5 ಲೋಟ ನೀರು ತೊಗೊಂಡಿದ್ದೀನಿ.
ಸೊ ನೋಡಿ ನೀವು ಯಾವ ರೈಸ್ ಹಾಕ್ತೀರೋ ಆ ಥರ. ಈಗ ಬಿರಿಯಾನಿ ರೈಸ್ ಅಂದ್ರೂ ಅಷ್ಟೇ, ನೀರು ಸ್ವಲ್ಪ ಕಮ್ಮಿನೇ ಹಾಕಬೇಕು. ನೋಡಿ ವಾವ್, ನೋಡಿ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ. ವಿತೌಟ್ ಮಸಾಲೆ ರುಬ್ಬಿ ಮಾಡಬಹುದು, ಬಟ್ ನಾನು ವಿತೌಟ್ ಮಾಡ್ತಾಯಿದ್ದೀನಿ. ನನಗೆ ಹಿಂಗೆ ಚೆನ್ನಾಗಿ ಆಗ್ತದೆ, ಹಾಗಾಗಿ ನಾನು ಹೀಗೆ ಮಾಡ್ಕೊಂಡು ತಿಂತೀನಿ. ನನಗೆ ಬೇಕಾದಾಗ ಈ ಥರ ಮಾಡ್ಕೊಂಡು ತಿಂತೀನಿ. ಇವಾಗ ನೀವು ಒಂಚೂರು ಉಪ್ಪು ಆಗಿದೆ ಇಲ್ವೋ ಅಂತ ಲಾಸ್ಟಿಗೆ ಒಂಚೂರು ಟೇಸ್ಟ್ ಮಾಡಿ, ಯಾಕಂದರೆ ನಾವು ತರಕಾರಿಗೆ ಒಂದು ಸ್ವಲ್ಪ ಹಾಕಿದ್ವಲ್ಲ. ಉಪ್ಪು ಸ್ವಲ್ಪ ಹಾಕಬೇಕು. ಬನ್ನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ಸೊ ಹಾಕಿದ್ದೀನಿ. ಒಂಚೂರು ಕುದಿ ಬಂದಮೇಲೆ ನಾನು ಕುಕ್ಕರ್ ಮುಚ್ಚಳನ ಮುಚ್ತೀನಿ. ವಾವ್, ನೋಡಿ ತರಕಾರಿ ಬಟಾಣಿ ಎಲ್ಲ ಹೇಗೆ ಕಾಣ್ತಾ ಇದೆ ಅಂತ. ಸೊ ಈಗ ಕುದಿ ಬಂದಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ನಿಮಗೆ ಲಾಸ್ಟಿಗೆ ಹೇಗೆ ಬಂತು ಅಂತ ತೋರಿಸ್ತೀನಿ, ಓಕೆನಾ? ನೋಡಿ ಇವಾಗ ನಾನು ಕುಕ್ಕರು ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಇದು ಹೇಗಾಗುತ್ತೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಟೇಸ್ಟ್ ಹೇಗಿದೆ ಅಂತಲೂ ನಿಮಗೆ ತಿಳಿಸ್ತೀನಿ. ಸೊ ನೋಡಿ ಫೈನಲಾಗಿ ಪಲಾವ್ ರೆಡಿಯಾಗಿದೆ. ಸೊ ಬನ್ನಿ ಹೇಗೆ ಬಂದಿದೆ ಅಂತ ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಸೂಪರಾಗಿ ಬಂದೈತೆ. ಏನು ಸ್ಮೆಲ್ ಗಮ್ ಅಂತ ಇದೆ. ನೋಡಿ ನಾನು ಹಾಕಿರೋ ತರಕಾರಿ ಎಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಹಾಗೆ ರೈಸ್ನೂ ತುಂಬ ಚೆನ್ನಾಗಿ ಬಂದಿದೆ, ಉದುರಾಗಿ ನೋಡಿ ಕಾಣಿಸ್ತಿದೆಲ್ಲ, ತುಂಬ ಚೆನ್ನಾಗಿ ಉದುರಾಗಿ ಬಂದಿದೆ. ಆ ತುಪ್ಪ ಹಾಕಿದ್ಮೇಲೆ ಆ ಫ್ಲೇವರ್ ಕೂಡ ಸಕ್ಕತ್ತಾಗಿ ಬರ್ತಾಯಿದೆ. ವಾವ್, ನಮ್ಮ ನಿಜವಾಗ್ಲೂ ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಸೇರ್ಕೊಂಡ್ಬಿಡುತ್ತೆ ತರಕಾರಿ ಎಲ್ಲ. ಸೊ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಬನ್ನಿ ಇವಾಗ ಇದನ್ನು ತಟ್ಟೆಗೆ ಹಾಕೋಣ. ನೋಡಿ ಈ ಜನುಮವೇ ದೊರಕಿದೆ ರುಚಿ ಸವಿಯಲು ಠ ಠ ಠ ಠ. ಸೊ ನಾನೇ ಸಾಂಗ್ ಹಾಕ್ತಾಯಿದ್ದೀನಿ, ಯಾಕಂದರೆ ಕಾಪಿರೈಟ್ ಬಂದುಬಿಡುತ್ತೆ ನಾನು ಸಾಂಗ್ ಕೊಡಿಸಿದ್ರೆ. ಅದಕ್ಕೆ ನಾನೇ ಸಾಂಗ್ ಮಾಡ್ತಾಯಿದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬನ್ನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ಇವಾಗ ನಿಮ್ಮ ಮುಂದೆ ಹೇಳ್ತೀನಿ, ಆಯಿತಾ? ಸೊ ಸಿಕ್ಕಾಪಟ್ಟೆ ಸ್ಮೆಲ್ ಗಮ್ ಅಂತ ಬರ್ತಾಯಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ಸಖತ್ತಾಗಿದೆ, ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ. ನೀವು ಒಂದ್ಸಲ ಇದು ಟ್ರೈ ಮಾಡಿ, ಹೇಗಿತ್ತು ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ಖಾರ ಉಪ್ಪು ಎಲ್ಲ ಪರ್ಫೆಕ್ಟಾಗಿ ಹಾಕಿದ್ದೀನಿ, ಸಖತ್ತಾಗಿದೆ. ಸೊ ಹೀಗಿತ್ತು ಇವತ್ತಿನ ವಿಡಿಯೋ. ಸೊ ನಾನು ಊಟ ಮಾಡ್ತೀನಿ, ನೀವು ಮಾಡಿಕೊಂಡು ನೀವು ಊಟ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು, ಬಾಯ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.